ಡಿಸೆಂಬರ್ ಮುಗಿತಾ ಬರ್ತಾ ಇದೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಈ ಬಾರಿ ಹೆಚ್ಚಿನ ಜನ ಸೇರೋ ನಿರೀಕ್ಷೆ ಇರೋದ್ರಿಂದ ಪಾಲಿಕೆ ಮತ್ತು ಖಾಕಿ ಟಫ್ ರೂಲ್ಸ್ ಜಾರಿಗೆ ತರಲು ಚಿಂತನೆ ನಡೆಸಿವೆ. ಜಗಮಗ ಲೈಟ್ಸ್ ಡಿಜೆ ಸದ್ದಿಗೆ ಫುಲ್ ಮಸ್ತಿ. 2025ರ ಗ್ರ್ಯಾಂಡ್ ಸೆಲೆಬ್ರೇಷನ್ಗೆ ಜನ ಕಾತರರಾಗಿದ್ದಾರೆ. ಆದರೆ ಬಿಬಿಎಂಪಿ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಪ್ಲಾನ್ ಮಾಡ್ತಿದ್ದು ಬಿಗಿ ರೂಲ್ಸ್ಗೆ ತಯಾರಿ ನಡೆದಿದೆ. ಹೊಸ ವರ್ಷಾಚರಣೆಗೆ ಪಾಲಿಕೆ ಪೊಲೀಸ್ ಜಂಟಿ ಪ್ಲಾನ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ 16 ರೂಲ್ಸ್. ಡಿಸೆಂಬರ್ ಮುಗಿಯುತ್ತಾ ಬರ್ತಿದ್ದಂತೆ ಇತ್ತ ಹೊಸ ವರ್ಷದ ತಯಾರಿ ಕೂಡ ಸದ್ದಿಲ್ಲದೆ ಕಾವೇರ್ತಿದೆ. ಅತ್ತ ಪೊಲೀಸರು ಪಾಲಿಕೆ ಕೂಡ ಅಲರ್ಟ್ ಆಗಿದೆ. ಗೈಡ್ಲೈನ್ ಬಗ್ಗೆ ಪೊಲೀಸ್ ಇಲಾಖೆ ಜೊತೆ ಪಾಲಿಕೆ ಸಭೆ ನಡೆಸಿದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೆಲವೊಂದು ರೂಲ್ಸ್ಗಳನ್ನ ಜಾರಿಗೆ ತರಲು ಸಜ್ಜಾಗಿದೆ. ರಾತ್ರಿ 1 ಗಂಟೆಯೊಳಗೆ ಹೊಸ ವರ್ಷಾಚರಣೆ ಮುಗಿಸಬೇಕು. ಬೆಂಗಳೂರಲ್ಲಿ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಇಂದಿರಾನಗರದಲ್ಲಿ ಮಾತ್ರ ವರ್ಷಾಚರಣೆಗೆ ಅನುಮತಿ ಕೊಡಬೇಕು. ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದ್ ಆಗಬೇಕು. ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು ಸಿಸಿಟಿವಿ ಅಳವಡಿಸಬೇಕು. ರಾತ್ರಿ 8ಕ್ಕೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಬೇಕು. ಸೆಲೆಬ್ರೇಷನ್ಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರ ನಿಯೋಜನೆ ಆಗಬೇಕು. ಇನ್ನು ಬಾರ್ ಪಬ್ಗಳಿಗೂ ರಾತ್ರಿ 1 ಗಂಟೆ ಬಳಿಕ ಬಂದ್ಗೆ ಸೂಚನೆ ಕೊಡಬೇಕು. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆ ಮಾಡಬೇಕು ಅಂದ್ರೆ ಅನುಮತಿ ಕಡ್ಡಾಯವಾಗಿ ಪಡಿಬೇಕು. ಲೌಡ್ ಸ್ಪೀಕರ್, ಪಟಾಕಿ ಸಿಡಿಸಲು ನಿರ್ಬಂಧ ವಿಧಿಸಲು ಚರ್ಚೆ ನಡೆದಿದೆ. ಆದರೆ ಅಂತಿಮ ಗೈಡ್ಲೈನ್ಸ್ ಬಂದ ಮೇಲೆನೆ ಎಲ್ಲದಕ್ಕೂ ಉತ್ತರ ಸಿಗೋದು. ಬಾರ್ ಅವಧಿ ಮಧ್ಯರಾತ್ರಿ 3ರವರೆಗೂ ವಿಸ್ತರಣೆಗೆ ಮನವಿ. ಒಂದ್ ಕಡೆ ಟಫ್ ರೂಲ್ಸ್ಗೆ ಚರ್ಚೆ ನಡೆದಿದ್ರೆ ಮತ್ತೊಂದ್ ಕಡೆ ನಗರದ ಪಬ್, ಬಾರ್, ಕ್ಲಬ್ ಹಾಗೂ ಹೋಟೆಲ್ ಮಾಲೀಕರು ಪಾರ್ಟಿ ಸಮಯವನ್ನ ಮಧ್ಯರಾತ್ರಿ 3ರವರೆಗೂ ವಿಸ್ತರಣೆಗೆ ಮನವಿ ಮಾಡ್ತಿದ್ದಾರೆ. ಎಕ್ಸ್ಟೆನ್ಷನ್ ಕೊಟ್ಬಿಟ್ರೆ ನಮ್ಮ ಬೆಂಗಳೂರಿಗೆ ಎಲ್ಲರೂ ಆರಾಮಾಗಿ, ಏನಕ್ಕಂದರೆ ಒಂದು ಗಂಟೆ ಅಂದ್ಬಿಟ್ರೆ ಎಲ್ಲರೂ ತುಂಬ ಫಾಸ್ಟಾಗಿ ಮುಗಿಸಿ, ಏನಕ್ಕಂದರೆ ಟ್ರಾಫಿಕ್ ಜಾಮ್ಗಳೆಲ್ಲ ಆಗುತ್ತೆ. ಸೊ ಬೇಗ ಹೊರಡೋಕ್ಕೆ ಅಂತ ಬೇಗ ಇದು ಮಾಡಿಬಿಡ್ತಾರೆ. ಸೊ ಆವಾಗಲೇ ಸ್ವಲ್ಪ ಪ್ರಾಬ್ಲಮ್ಗಳೆಲ್ಲ ಶುರು ಆಗುತ್ತೆ. ಸೊ 3 ಗಂಟೆ ಅಂದರೆ ಅವ್ರಿಗೂ ಗೊತ್ತು, ಸ್ವಲ್ಪ ಟೈಮ್ ಇರುತ್ತೆ ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡೋಕ್ಕೆ. ಸೊ 12 o'clock ಆದಮೇಲೆ ಎಲ್ಲರೂ ಸೆಲೆಬ್ರೇಷನ್ ಶುರು ಮಾಡ್ತಾರೆ. ಸೊ 3 ಗಂಟೆ ತನಕ ಒಂಚೂರು ಟೈಮ್ ಸಿಕ್ಕಿದ್ರು ನಮಗೂ ಅನುಕೂಲ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಇದು ಅನುಕೂಲ ಆಗುತ್ತೆ. ಜಗಮಗ ಲೈಟ್ಸ್ ಮಧ್ಯೆ ಕಿರಿಕಿರಿಯಾದ ರಸ್ತೆ ಸಂಪರ್ಕ. ಮತ್ತೊಂದು ಕಡೆ ಝಗಮಗಿಸೋ ಲೈಟಿಂಗ್ಸ್ನಿಂದ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ ರೆಡಿಯಾಗಿವೆ. ಆದರೆ ವೈಟ್ ಟಾಪಿಂಗ್ ಕಾಮಗಾರಿಗೆ ಎಂಜಿ ರಸ್ತೆ, ಕಮರ್ಷಿಯಲ್ ಸ್ಟ್ರೀಟ್ ಸಂಪರ್ಕ ಕಲ್ಪಿಸೋ ರಸ್ತೆ ಅಗೆದಿದ್ದು ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರು ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರೆಡಿಯಾಗಿದೆ. ಈಗ ನಾವು ಇರ್ತಕ್ಕಂಥದ್ದು ಕಮರ್ಷಿಯಲ್ ಸ್ಟ್ರೀಟ್ ಬಳಿ ಇದ್ದೀವಿ. ನಾವು ಸಾಕಷ್ಟು ಲೈಟಿಂಗ್ ಅಳವಡಿಕೆ ಮಾಡಲಾಗಿದೆ. ಆದರೆ ಮತ್ತೊಂದು ಕಡೆ ನಾವು ನೋಡ್ಬೋದು ಪಾಲಿಕೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮತ್ತು ಪೈಪ್ಲೈನ್ ಕಾಮಗಾರಿ ನಡೀತಿದೆ. ಹೀಗಾಗಿ ಇಲ್ಲಿ ನಾವು ನೋಡ್ಬೋದು ಸಾಕಷ್ಟು ರಸ್ತೆ ಮೇಲೇ ಪೈಪ್ಗಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವ್ಯಾಪಾರಸ್ಥರಿಗೂ ಕೂಡ ತೊಂದರೆ ಆಗ್ತಿದೆ ಮತ್ತು ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಸಾಕಷ್ಟು ಸಮಸ್ಯೆ. ಕ್ರಿಸ್ಮಸ್, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಟಿ ಮಂದಿ ಭರ್ಜರಿ ತಯಾರಿ ನಡೆಸಿದ್ದಾರೆ. ಅದೇ ಮತ್ತೊಂದು ಕಡೆ ಪಾಲಿಕೆ ಮತ್ತು ಖಾಕಿ ಕೂಡ ಸಜ್ಜಾಗ್ತಿದೆ. ವಿನಯ್ ಗುರವ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.